नहीं हमारे पास नहीं आना मैडम, हमें संघ नहीं आना घर में। ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಕರ್ನಾಟಕದ ಹೆಣ್ಮಕ್ಳು ಈ ಯಾರ್ಯಾರು ಸಂಘ ತಗೊಂಡಿದ್ದಾರೆ ಅವರೆಲ್ಲ ಈಗ ಕನ್ಫ್ಯೂಸ್ ಅಲ್ಲಿದ್ದಾರೆ. ನಾವು ಸಂಘ ತಗೊಂಡಿದೀವಲ್ಲ, ಈಗ ಕಟ್ಟಬೇಕಾ ಅಲ್ಲ, ನಮ್ಮ ಸಿದ್ದರಾಮಯ್ಯ ಸಾರ್ ಅವರು ಎಲ್ಲ ಮನ್ನಾ ಮಾಡಿಬಿಟ್ಟಿದಾರ ಅಂತ. ನೀವು ಆ ಥರ ತಿಳ್ಕೊಂಡ್ರೆ ನಿಮ್ಗಿಂತ ಯಾರು ದೊಡ್ಡವರಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾರ್ ಏನು ಹೇಳಿರೋದು ಗೊತ್ತಾ ನಿಮಗೆ? ಈ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಅಂದ್ರೆ ಅದೇ ನಿಮ್ಮ ಸಂಘ ತಗೊಂತೀರಲ್ಲ, ಇದು ಅದು ಲೋನ್ಗಳು, ಅವರೆಲ್ಲ ಬಂದ್ಬಿಡ್ತಾರೆ ಅದರಲ್ಲಿ. ಅವ್ರು ಹೇಳಿರೋದು ಏನಂದ್ರೆ, ಮನೆ ಹತ್ರ ಹೋಗಿ ಕಿರುಕುಳ ಕೊಡಬೇಡಿ ಅಂತ ಹೇಳಿರೋದು. ನೀವು ಯಾರು ಸಂಘ ಕಟ್ಟಬೇಡಿ ಅಂತ ಏನು ಹೇಳಿಲ್ಲ ಅವರು, ಗೊತ್ತಾಯ್ತಾ? ಕಿರುಕುಳ ಅಂದ್ರೆ ಹೋಗಿ ಯಾರು ಟಾರ್ಚರ್ ಕೊಡಬೇಡಿ, ಮನೆ ಹತ್ರ ಹೋಗಿ ಇವತ್ತಿಲ್ಲ ಅಂದ್ರೆ ನಾಳೆ ಇಸ್ಕೊಳ್ಳಿ, ಹೋಗಿ ಅವ್ರು ಎದೆ ಮೇಲೆ ನಿಂತ್ಕೋಬೇಡಿ, ಈಗಲೇ ಕೊಡಿ ಅಂತ ಅವ್ರು ಹೇಳಿರೋದು. ಯಾಕೆ ಹೇಳಿರೋದಂದ್ರೆ, ಈಗ ಅವಮಾನ ಆಗತ್ತೆ, ಬಂದ್ಬಿಟ್ಟು ಕೇಳ್ಬಿಟ್ರೆ ಮನೆ ಹತ್ರ ಒಂದು ಅವಮಾನ ಆಗಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದು ಹೋಗಿ ಟಾರ್ಚರ್ ಕೊಡಬೇಡಿ ಅಂತ. ನೀವು ಸಂಘ ಕಟ್ಟಬೇಡಿ ಅಂತ ಏನು ಹೇಳಿಲ್ಲ. ನೀವು ಈಗ ಸಂಘ ಕಟ್ಟಿಲ್ಲ ಅಂದ್ರೆ ಅದು ನಿಮಗೆ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಗೊತ್ತಾ? ಒಬ್ರಿಗೆ ಸಿಬಿಲ್ ಸ್ಕೋರ್ ಅಂತ ಇರತ್ತೆ. ಆ ಸ್ಕೋರ್ ನಿಮ್ದು ಡೌನ್ ಆಗಿಬಿಟ್ರೆ ನಿಮಗೆ ಮುಂದೆ ಯಾರು ಲೋನ್ ಮಾಡ್ಕೊಡಲ್ಲ. ಒಂದು ಶೋರೂಮಲ್ಲಿ ಇರಲಿ, ಶೋರೂಮಿಗೆ ಹೋಗಿ ನೀವು ಒಂದು ಬೈಕ್ ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೆ ಲೋನಲ್ಲಿ, ಅವರು ಲೋನು ಕೊಡಲ್ಲ. ಈ ಜೀವನ ಪೂರ್ತಿ ನೀವು ಸಾಯ ಗಂಟ ಯಾರು ಲೋನ್ ಕೊಡಲ್ಲ ನಿಮಗೆ. ಈ ಸಂಘದ ಸಾರ್ಗಳು ಇರ್ತಾವಲ್ಲ, ಅವರೆಲ್ಲ ಏನು ಮಾಡ್ತಾರೆ, ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲ ಡೌನ್ ಮಾಡಿಬಿಡ್ತಾರೆ. ಇವರು ಸಂಘ ತಗೊಂಡು ಕಟ್ಟೇ ಇಲ್ಲ, ಇವ್ರು ಲೋನ್ ತಗೊಂಡು ಕಟ್ಟೇ ಇಲ್ಲ ಅಂತ. ಗೊತ್ತಾಯ್ತಾ? ನಾನು 3 ಲಕ್ಷ ಲೋನ್ ತಗೊಂಡಿದ್ದೀನಿ ಈ ಸಂಘದವ್ರ ಹತ್ರ ಅಲ್ಲ, EMI ಅಲ್ಲಿ. ನಾನು ಒಂದು ದಿವಸ ಮುಂಚೆ ಕಟ್ತೀನಿ. ಏನಕ್ಕೆ ಕಟ್ತೀನಿ ಹೇಳಿ? ನನ್ನ ಸಿಬಿಲ್ ಇದೆಯಲ್ಲ ಎಲ್ಲಿ ಡೌನ್ ಆಗಿಬಿಡತ್ತೆ ಅಂತ ಹೆದರಿಕೆದಲ್ಲಿ. ಅವ್ರೇನು ಬಂದು ಮಾಡ್ಕೊಳಲ್ಲ. 6 ತಿಂಗಳಲ್ಲ, 7 ತಿಂಗಳಾದ್ರೂ ಅವ್ರು ನಮ್ಮ ಮನೆ ಹತ್ರ ಏನು ಬರಲ್ಲ, ಬಂದು ಏನು ಟಾರ್ಚರ್ ಕೊಡಲ್ಲ. ಅವ್ರು ಏನು ಮಾಡಬೇಕು ಅದೇ ಮಾಡೋದು, ಒಳಗಿಂದ ಕೆಲಸ. ಗೊತ್ತಾ? ಈ ಥರ ಪ್ರಾಬ್ಲಮ್ ಆಗತ್ತೆ. ಇದಿರಲ್ಲ, ನಮ್ಮ ಗಂಡಸರಿಗೆ ಕೆಲಸ ಇಲ್ಲ ಈಗ ಅಂತ. ಈ ಪ್ರಶ್ನೆ ನೀವು ಸಂಘದ ಸಾರವರಿಗೆಲ್ಲ ಕೇಳೋದು. ನಮ್ಮ ಗೌರ್ಮೆಂಟ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ ಇದಾರಲ್ಲ, ಅವರಿಗೆ ಕೇಳಿ. ನಾವು ನಿಮಗೆಲ್ಲ ಓಟ್ ಹಾಕಿ ಗೆಲ್ಸಿದೀವಿ, ಈಗ ನಮಗೆ ಕೆಲಸ ಇಲ್ಲ ಮಾಡಕ್ಕೆ, ದುಡಿಯಕ್ಕೆ ದುಡಿಮೆ ಇಲ್ಲ, ಏನ್ ಮಾಡ್ಬೇಕಂತ ಈ ತರ ವಿಡಿಯೋ ಮಾಡಿ ಹಾಕಿ. ಸುಮ್ಮನೆ ಬೇಕಾರ್ಕೆ ವಿಡಿಯೋ ಹಾಕಬೇಡಿ, ಗೊತ್ತಾಯ್ತಾ? ಯಾರ್ಯಾರೋ ಬಂದು ಬೇರೆ ಬೇರೆ ದೇಶದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ದುಡ್ಕೊಂಡು ಹೋಗ್ತಿದ್ದಾರೆ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮಗೆ ದುಡಿಮೆ ಇಲ್ಲ ಇಲ್ಲಿ. ಈ ಥರ ಪ್ರಶ್ನೆ ಮಾಡ್ಬೇಕು ನೀವು. ಹೋಗಿ ಯಾವುದೋ ಸಂಘದ್ದು ತಗೊಂಡು ಎಲ್ಲ ಪ್ರಾಬ್ಲಮ್ ಅಲ್ಲ ಇದು. ನೀವು ದುಡ್ಡು ಕಟ್ಟಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್. ನೋಡ್ಕೊಳ್ಳಿ, ನನಗೆ ಎಷ್ಟು ಮಾಹಿತಿ ಇತ್ತು ನಾನು ಅಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ನನ್ನ ಮಾತು ಯಾರಿಗಿಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಯಾರಿಗಿಷ್ಟ ಆಗಿಲ್ಲ ಅವರು ಲೈಕ್ ಮಾಡಿ, ಯಾರಿಗಿಷ್ಟ ಆಗಿದ್ದಾರೆ ಅವರು ಒಂದು ಲೈಕ್ ಮಾಡಿ. ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.